Hey everyone, welcome back to my channel. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮೇಶ್ ಚಾನೆಲ್. ನಾನು ನಿಮ್ಮ ದಿವ್ಯ. ಸೊ ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನೈಯಲ್ಲಿರುವಂತಹ BM ಬಿರ್ಲಾ ಪ್ಲಾನೆಟೇರಿಯಂಗೆ. ಒನ್ ಆಫ್ ದ ಮೋಸ್ಟ್ ಫ್ಯಾಸಿನೇಟಿಂಗ್ ಪ್ಲೇಸಸ್ ವೇರ್ ಸೈನ್ಸ್ ಮೀಟ್ಸ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಸಾಕಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಮಿಸ್ಟ್ರೀಸ್ ಆಫ್ ಯೂನಿವರ್ಸ್, ಫ್ರಮ್ ಸ್ಟಾರ್, ಪ್ಲಾನೆಟ್ಸ್, ಬ್ಲ್ಯಾಕ್ ಹೋಲ್, ಗ್ಯಾಲಕ್ಸೀಸ್, ಹಾಗೆ ಸಾಕಷ್ಟು ಸೈನ್ಸ್ ಇಂಟ್ರಾಕ್ಷನ್ಸ್ ಕೂಡ ಇಲ್ಲಿರುತ್ತೆ. ಇಂಟ್ರಾಕ್ಟಿವ್ ಸೆಟಪ್ ಕೂಡ ಇರುತ್ತೆ. ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಇದನ್ನ ವಿಸಿಟ್ ಮಾಡಕ್ ನೋಡ್ತಾ ಇದ್ರೆ ಮಾರ್ನಿಂಗ್ 10 ಗಂಟೆಯಿಂದ ಈವ್ನಿಂಗ್ 5:40 PM ವರೆಗೂ ಇದು ಓಪನ್ ಆಗಿರುತ್ತೆ. ಅಂಡ್ ಕ್ಲೋಸ್ಡ್ ಆನ್ ಪೊಂಗಲ್ ಅಂದ್ರೆ ಅವ್ರ ಫೆಸ್ಟಿವಲ್, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಹಾಗೂ ಗಾಂಧಿ ಜಯಂತಿ ದಿನ ಇದು ಕ್ಲೋಸ್ ಆಗಿರುತ್ತೆ. ಸುಮ್ಮನೆ ನೀವು ಸೈನ್ಸ್ ಸೆಂಟರ್ ಅನ್ನು ಅಷ್ಟೇ ವಿಸಿಟ್ ಮಾಡ್ತೀರಾ ಅಂದ್ರೆ 35 ರೂಪೀಸ್ ಪರ್ ಹೆಡ್ ಅಡಲ್ಟ್ಸ್ಗೆ ಚಾರ್ಜಸ್ ಅನ್ನ ಮಾಡ್ತಾರೆ. 20 ರೂಪೀಸ್ ಚೈಲ್ಡ್ಗಳಿಗೆ ಚಾರ್ಜ್ ಅನ್ನ ಮಾಡ್ತಾರೆ. ಒಂದ್ ವೇಳೆ ನೀವು ಪ್ಲಾನೆಟೇರಿಯಂ ಶೋ ಮತ್ತೆ 3D ಶೋ ಅದೆಲ್ಲ ಕೂಡ ನೋಡ್ತಾ ಇದ್ದೀರಾ ಅಂದ್ರೆ ಕಾಂಬೋ ಪ್ಯಾಕ್ ಅಂತ ಬರುತ್ತೆ. ಅಡಲ್ಟ್ಸ್ಗೆ 100 ರೂಪೀಸ್, ಕಿಡ್ಸ್ಗಳಿಗೆ 50 ರೂಪೀಸ್ ಚಾರ್ಜಸ್ ಅನ್ನ ಮಾಡ್ತಾರೆ. ಎಂಟ್ರಿ ಆದ ತಕ್ಷಣ ನಿಮಗೆ ಫಸ್ಟ್ ಕಾಣುವಂಥದ್ದು ಔಟ್ಡೋರ್ ಆಕ್ಟಿವಿಟಿ. ಇಲ್ಲಿ ಸೈನ್ಸ್ ಪಾರ್ಕ್ ಅನ್ನ ಮಾಡಿದ್ದಾರೆ. ಸಾಕಷ್ಟು ಇನ್ಫಾರ್ಮೇಟಿವ್ ಕೂಡ ಆಗಿದೆ. ಮಕ್ಕಳಿಗೆ ನೀವು ಫನ್ ಜೊತೆಗೆ ಸೈನ್ಸ್ ಅನ್ನ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಅನ್ನ ಮಾಡಬಹುದು. ಹಾಗೆ ನೀವು ಇಲ್ಲಿ ಕೆಲವೊಂದಿಷ್ಟು ಪೆಂಡುಲಮ್ಗಳು, ಲೇವರ್ಸ್, ಮಿರರ್ಸ್, ಸೋಲಾರ್ ಎನರ್ಜಿ ಡೆಮೋಸ್ ಗಳನ್ನ ಕೂಡ ನೋಡಬಹುದು. ಟ್ರಾಫಿಕ್ ಪಾರ್ಕ್ ಅನ್ನ ಕೂಡ ಮಾಡಿದ್ದಾರೆ. ಅದು ಕೂಡ ನೋಡಕ್ಕೆ ಸಾಕಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನೀವು ರಾಕೆಟ್ ಮಾಡೆಲ್ ತರದ್ದು ಕೂಡ ಇಟ್ಟಿದ್ದಾರೆ. ಇಲ್ಲಿ 2 ಬಿಲ್ಡಿಂಗ್ ತರ ಇದೆ. 2 ಕೂಡ ಕಂಬೈನ್ ಆಗಿರುವಂತದ್ದು. ಒಂದಕ್ಕೆ ಪೆರಿಯಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ ಅಂತ ಮಾಡಿದ್ದಾರೆ. ಇನ್ನೊಂದು ಕಡೆ BM ಬಿರ್ಲಾ ಪ್ಲಾನೆಟೇರಿಯಂ. ಸೊ ಅಲ್ಲಿ ಆಮೇಲೆ ಹೋಗೋಣ. ಫಸ್ಟ್ ಇವಾಗ ನಾವು ಪೆರಿಯಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಪೆರಿಯಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ ಔಟ್ ಸೈಡ್ ಸೆಲ್ಫಿ ಪಾಯಿಂಟ್ ಇದೆ. Are you guys ready to explore science exhibitions and interactive experience ಅನ್ನ ಮಾಡೋಣ. ಸೊ ಫಸ್ಟ್ ಎಂಟರ್ ಆದ ತಕ್ಷಣ ಈ ತರ ಒಂದು ಹಾಲ್ ಇದೆ. ನೀವು ಹಾಲ್ ಆಫ್ ಫೇಮ್ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಪೋರ್ಟ್ರೇಟ್ಗಳು, ಸ್ಟ್ಯಾಚ್ಯೂ ಆಫ್ ಗ್ರೇಟ್ ಸೈಂಟಿಸ್ಟ್, ಆಸ್ಟ್ರೋನಾಟ್ ಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ನೀವು ಈ ಹಾಲ್ ಅಲ್ಲಿ ಕೆಲವೊಂದಿಷ್ಟು ಎನರ್ಜಿ ಬಾಲ್ಗಳು, ಫಿಸಿಕ್ಸ್ ರಿಲೇಟೆಡ್ ಕೆಲವೊಂದಿಷ್ಟು ಸೆಟಪ್ ಗಳನ್ನ ನೋಡಬಹುದು. ಮಕ್ಕಳಿಗಂತೂ ಸಾಕಷ್ಟು ಫನ್ ಇರುತ್ತೆ. ಸೊ ಇನ್ಫಾರ್ಮೇಶನ್ ಜೊತೆ ಕೆಲವೊಂದಿಷ್ಟು ಬಟನ್ ಗಳನ್ನ ಕೂಡ ಇಟ್ಟಿದ್ದಾರೆ. ಅದನ್ನ ಪ್ರೆಸ್ ಮಾಡೋದ್ರಿಂದ ಆ ಬಾಲ್ ವರ್ಕ್ ಆಗುತ್ತೆ. ಹೇಗೆ ಒಂದು ಎನರ್ಜಿ ಬಾಲ್ ಯಾವ ತರ ಗ್ರಾವಿಟೇಷನ್ ಫೋರ್ಸ್ ಕೂಡ ಇಲ್ಲಿ ಇನ್ವಾಲ್ವ್ ಆಗುತ್ತೆ ಹಾಗೂ ಹೇಗೆ ಪ್ಲೇ ಆಗುತ್ತೆ ಅನ್ನೋದನ್ನ ಕೂಡ ನೀವು ಇಲ್ಲಿ ನೋಡಬಹುದು. ಒಂದ್ ವೇಳೆ ನೀವು ಮಕ್ಕಳನ್ನ ಸಮ್ಮರ್ ಹಾಲಿಡೇಸ್ ಗಳಲ್ಲಿ ಕರ್ಕೊ ಬರ್ತಾ ಇದ್ರೆ ವಿತ್ ನಾಲೆಜ್, ಫನ್ ಎರಡು ಕೂಡ ಒಂದೇ ಪ್ಲೇಸ್ ಅಲ್ಲಿ ಆಗುತ್ತೆ. ಇಲ್ಲಿ ಮಿರರ್ ಗೇಮ್ಗಳು, ಫ್ಲೋಟಿಂಗ್ ಬಾಲ್, ಕೆಲವೊಂದಿಷ್ಟು ಪಜಲ್ ಆಕ್ಟಿವಿಟಿಗಳನ್ನ ಕೂಡ ಇಟ್ಟಿದ್ದಾರೆ. ಸಾಕಷ್ಟು ಚೆನ್ನಾಗಿರುತ್ತೆ ಹಾಗೂ ಮೈಂಡ್ ಅನ್ನು ಕೂಡ ಶಾರ್ಪ್ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಒಂದ್ ವೇಳೆ ನೀವು ಇದ್ರಲ್ಲೆಲ್ಲ ಇಷ್ಟಪಡೋರಾಗಿದ್ರೆ ಡೆಫಿನೆಟ್ ಈ ಪ್ಲೇಸ್ ನಿಮ್ಗೆ ವಿಸಿಟ್ ಮಾಡಕ್ಕೆ ವರ್ತ್ ಆಗಿರುತ್ತೆ. ನೆಕ್ಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂತದ್ದು ಟ್ರಾನ್ಸ್ಪೋರ್ಟ್ ಗ್ಯಾಲರಿ. ಇಲ್ಲಿ ನೀವು ಏರ್ ಕ್ರಾಫ್ಟ್, ಸ್ಪೇಸ್ ಕ್ರಾಫ್ಟ್, ವೆಹಿಕಲ್ಸ್, ಟ್ರಾಫಿಕ್ ಸಿಸ್ಟಮ್ಸ್ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಪಡಿಬಹುದು. ಇವನ್ ಸಬ್ಮರೈನ್, ಇಂಜಿನ್ಸ್ಗಳು, ಮೋಟಾರ್ಸ್ಗಳು, ಸೊ ಎಲ್ಲಾ ಪಾರ್ಟ್ ಗಳನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಟ್ರೇಡಿಂಗ್ ವೆಸಲ್ಸ್ ಅನ್ನ ನೋಡಿ. ಒಂದೇ ಪ್ಲೇಸ್ ಅಲ್ಲಿ ನೀವು ರಾಕೆಟ್ ರೆಪ್ಲಿಕಾಸ್ ಗಳು, ಫಾರ್ ಎಕ್ಸಾಂಪಲ್ GSLV, PSLV, ಬ್ರಹ್ಮೋಸ್ ಅದನ್ನೆಲ್ಲ ಕೂಡ ನೋಡಬಹುದು. ಸೈನ್ಸ್ ಡೆಮೋನ್ಸ್ಟ್ರೇಷನ್ಸ್ ಅನ್ನ ಕೂಡ ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬಹುದು. ಅಲ್ಲಿ ಕೆಲವೊಂದು ಕಡೆ ವಾಲಂಟಿಯರ್ಸ್ ಕೂಡ ಇರ್ತಾರೆ. ಅವರು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಕೆಲವೊಂದು ಪ್ಲೇಸ್ ಅಲ್ಲಿ. ಸೊ ಇಂಥ ಸೈನ್ಸ್ ಸೆಂಟರ್ಗಳು ಕಿಡ್ಸ್ಗೆ ಅಷ್ಟೇ ಸೀಮಿತ ಅಲ್ಲದೆ ಇನ್ನು ಅಡಲ್ಟ್ಸ್ ಕೂಡ ನಾವು ಬುಕ್ ಅಲ್ಲಿ ಕೆಲವೊಂದಿಷ್ಟು ಪ್ಲೇಸ್ ಅಲ್ಲಿ ಅಷ್ಟೇ ಏನು ಓದಿರ್ತೀವಿ ಅದನ್ನೆಲ್ಲ ಕೂಡ ಲೈವ್ ಆಗಿ ಅಂದ್ರೆ ಕೆಲವೊಂದಿಷ್ಟು ಮಾಡೆಲ್ಗಳನ್ನ, ರೆಪ್ಲಿಕಾಗಳನ್ನ ಹೇಗೆ ಫಂಕ್ಷನ್ ಮಾಡುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಯಕ್ಕೆ ಡೆಫಿನೆಟ್ಲಿ ಒಂದು ಒಳ್ಳೆಯ ಪ್ಲೇಸ್ ಆಗಿರುತ್ತೆ. ಯಾರು ಇನ್ಫಾರ್ಮೇಟಿವ್ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಎಂತೂಸಿಯಾಸ್ಟಿಕ್ ಆಗಿರ್ತಾರೆ ಡೆಫಿನೆಟ್ಲಿ ಈ ಪ್ಲೇಸ್ ಅನ್ನ ವಿಸಿಟ್ ಮಾಡೋದು ವರ್ತ್ ಆಗಿರುತ್ತೆ. ನೋಡಿ ಅಂಬಾಸೆಡರ್ ಕಾರ್ನ ಇಟ್ಟಿದ್ದಾರೆ. ಹಾಗೂ ಪಕ್ಕದಲ್ಲೂ ಕೂಡ ಒಳಗಡೆ ಇಂಜಿನ್ ಗಳೆಲ್ಲ ಯಾವ ತರ ಅದು ಮೋಟಾರ್ಗಳಲ್ಲಿ ಫಿಟ್ ಆಗಿದೆ ಅದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇದೆ. ಹಿಸ್ಟ್ರಿ ಆಫ್ ಬೈಸಿಕಲ್ಸ್, ಟ್ರ್ಯಾಕ್ಟರ್ಗಳು, ಅದರ ಒಳಗಡೆ ಫಂಕ್ಷನ್ಸ್ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಅನ್ನ ಕೂಡ ಇಂಜಿನ್ಗಳು ಯಾವ ತರ ಆಗುತ್ತೆ, ಯಾವ ತರ ಬಾಡಿ ಪಾರ್ಟ್ ಗಳ ಅರಿಚ ಇದನ್ನ ಕೂಡ ಇಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಸೈನ್ಸ್ ರಿಲೇಟೆಡ್ ಅಂಡ್ ಮ್ಯೂಸಿಕ್ ರಿಲೇಟೆಡ್ ಇಂಟರಾಕ್ಟಿವ್ ಗ್ಯಾಲರೀಸ್ ಗಳನ್ನ ಕೂಡ ಇಟ್ಟಿದ್ದಾರೆ. ಸಾಕಷ್ಟು ಚೆನ್ನಾಗಿದೆ. ವಾಯ್ಸ್ ಟ್ರ್ಯಾಪ್ ಅದನ್ನೆಲ್ಲಾನು ಕೂಡ ನೀವು ಟ್ರೈ ಮಾಡಬಹುದು. ಹಾಗೆ ಮಿರರ್ಗಳು
ಅದನ್ನೆಲ್ಲ ಕೂಡ ನೋಡ್ಬೋದು. ಇಲ್ಲಿ ಔಟ್ಡೋರ್ ಅಲ್ಲಿ ನೀವು ಕೆಲವೊಂದಿಷ್ಟು ಇಂಟರಾಕ್ಟಿವ್ ಗ್ಯಾಲರೀಸ್ ಗಳನ್ನ ನೋಡಬಹುದು, ವೇರ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಫ್ರಮ್ ಎನರ್ಜಿ ಅಂಡ್ ಟ್ರಾನ್ಸ್ಪೋರ್ಟ್ ಟು ದ ಸ್ಪೇಸ್ ಟೆಕ್ನಾಲಜಿ ತರ. ಸೊ ಇಲ್ಲಿ ನೋಡಿ ಬೇರೆ ಬೇರೆ ಗ್ರಹದಲ್ಲಿ ನಿಮ್ಮ ವೇಟ್ ಯಾವ ತರ ವೇರಿ ಆಗುತ್ತೆ ಅನ್ನೋದನ್ನ ಕೂಡ ನೀವು ನೋಡಬಹುದು. ಕಿಡ್ಸ್ ಅಷ್ಟೇ ಅಲ್ಲದೆ ಅಡಲ್ಟ್ಸ್ ಕೂಡ ಟ್ರೈ ಮಾಡಬಹುದು. ಇಲ್ಲಿ ಇಲ್ಯೂಷನ್ ತರ ಇಮೇಜ್ ಅನ್ನ ಇಟ್ಟಿದ್ದಾರೆ, ಇದು ಕೂಡ ಸಾಕಷ್ಟು ಚೆನ್ನಾಗಿದೆ. ನೀವು ಮೂವ್ ಆದಂಗೂ ಕೂಡ ನಿಮ್ ಕಡೆ ಅದು ಏನು ವಾಲ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋ ತರ ಫೀಲ್ ಅನ್ನ ಕೊಡುತ್ತೆ. ಇದು ಕೂಡ ಸಾಕಷ್ಟು ಚೆನ್ನಾಗಿದೆ. ಇದೆಲ್ಲ ಔಟ್ಡೋರ್ ಅಲ್ಲಿ ಇರುವಂತಹ ಇಂಟರಾಕ್ಷನ್ಸ್ ಗಳು. ಪ್ಲಾನೆಟೇರಿಯಂ ಶೋಗಳು ಕೆಲವೊಂದಿಷ್ಟು ಸ್ಪೆಸಿಫಿಕ್ ಟೈಮ್ ಅಲ್ಲೇ ಪ್ಲೇ ಆಗುತ್ತೆ, ಅದಕ್ಕೋಸ್ಕರ ಉಳಿದಿರುವಂತಹ ಟೈಮ್ ಅಲ್ಲಿ ನೀವು ಈ ಸೈನ್ಸ್ ಸೆಂಟರ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಸಾಕಷ್ಟು ಟೈಮ್ ಕೂಡ ತಗೊಳುತ್ತೆ. ವರ್ಲ್ಡ್ ಕ್ಲಾಕ್ ಅನ್ನ ನೋಡಿದೀರಾ, ಇವಾಗ ನೀವು ಕೆಲವೊಂದಿಷ್ಟು ಟೆಲಿವಿಷನ್ ಯಾವ ತರ ವರ್ಕ್ ಆಗ್ತಾ ಇತ್ತು, ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಆಗ್ತಾ ಇತ್ತು, ಅದ್ರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ನೀವು ಮೂವ್ ಆಗ್ತಿದ್ದಂಗೂ ಕೂಡ ಅಲ್ಲಿ ಟಿವಿಯಲ್ಲಿ ನಿಮ್ಮನ್ನ ಕೂಡ ಅದು ಕ್ಯಾಪ್ಚರ್ ಮಾಡುತ್ತೆ. ಈ ತರ ಸೆಟಪ್ ಇರ್ತಾ ಇತ್ತು, ಬ್ರಾಡ್ಕಾಸ್ಟ್ ಯಾವ ತರ ಹಳೆ ಟೈಮ್ ಹಿಸ್ಟ್ರಿ ಆಫ್ ಟೆಲಿವಿಷನ್ ಎಲ್ಲ ಆಯಿತು, ಅದ್ರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ಗಳು. ಇಲ್ಲೂ ಕೂಡ ಕೆಲವೊಂದಿಷ್ಟು ಸೈನ್ಸ್ ಹಾಗೂ ಕೆಮಿಸ್ಟ್ರಿ ರಿಲೇಟೆಡ್ ಆದ ನೀವು ಪ್ರಾಪ್ಸ್ ಗಳನ್ನ ಹಾಗೆ ನೀವು ಎಕ್ಸ್ಪೆರಿಮೆಂಟ್ ಗಳನ್ನ ಕೂಡ ನೋಡಬಹುದು. ಸೆಕ್ಷನ್ ಅಂತೂ ನೀವು ನೋಡಬಹುದು, ಪಿರಿಯಾಡಿಕ್ ಟೇಬಲ್ ವಿತ್ ಎಲಿಮೆಂಟ್ ಅಂಡ್ ಪಿಕ್ಚರ್ಸ್ ಅನ್ನ ಅವರು ಕೊಟ್ಟಿದ್ದಾರೆ. ಸಾಕಷ್ಟು ಚೆನ್ನಾಗಿದೆ. ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಎಲಿಮೆಂಟ್ಗಳು, ಎಲ್ಲೆಲ್ಲಿ ಆ ಎಲಿಮೆಂಟ್ಗಳು ಯೂಸ್ ಆಗಿದೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ನ್ಯೂಕ್ಲಿಯರ್ ಪವರ್ ಮತ್ತೆ ಅದ್ರ ಫಂಕ್ಷನ್ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಾಕಷ್ಟು ಚೆನ್ನಾಗಿರುವಂತಹ ಸೆಂಟರ್. ಬನ್ನಿ ಇವಾಗ 3D ಶೋ ಇದೆ, ಸಾಕಷ್ಟು ಕ್ರೌಡೆಡ್ ಆಗಿರುತ್ತೆ. ಮಕ್ಕಳು ಇಂತಹ ಶೋಗಳನ್ನ ಸಾಕಷ್ಟು ಎಂಜಾಯ್ ಮಾಡ್ತಾರೆ. ಒಂದ್ ವೇಳೆ ಬರ್ತಾ ಇದ್ರೆ ಮೊದಲೇ ಬನ್ನಿ, ಯಾಕಂದ್ರೆ ಸೈನ್ಸ್ ಸೆಂಟರ್ ಅಲಾಂಗ್ ವಿತ್ 3D ಶೋಸ್ಗಳು ಮತ್ತೆ ಕೆಲವೊಂದಿಷ್ಟು ಪ್ಲಾನೆಟೇರಿಯಂ ಶೋಗಳು ಏನಿದೆ ಅಲ್ಲೇ ಒಂದು ಹಾಫ್ ಅನ್ ಅವರ್ ಹೋಗ್ಬಿಡುತ್ತೆ. ಮಿನಿಮಮ್ ಅಂದ್ರೂ ಕೂಡ 2 to 3 hours ನೀವು ಇಲ್ಲಿ ಸ್ಪೆಂಡ್ ಮಾಡಬೇಕಾ. ನೀಟಾಗಿ ಕೆಲವೊಂದಿಷ್ಟು ಸೆಂಟರ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಅದರ ಡೀಟೇಲಿಂಗ್ ಅನ್ನ ನಿಮ್ಮ ಮಕ್ಕಳಿಗೆ ಹಾಗೂ ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಸಾಕಷ್ಟು ಟೈಮ್ ಕೂಡ ತಗೊಳತ್ತೆ. ಅಂಡ್ ಡೆಫಿನೆಟ್ಲಿ ನಮ್ಮ ಮಿಸೈಲ್ಗಳು ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ಗಳು ನಿಮ್ಗೆ ಒಂದೇ ಪ್ಲೇಸ್ ಅಲ್ಲಿ ಸಿಗೋದ್ರಿಂದ ಇನ್ಫಾರ್ಮೇಟಿವ್ ಎವಲ್ಯೂಷನ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿನ ಒಂದೇ ಪ್ಲೇಸ್ ಅಲ್ಲಿ ನೋಡಬಹುದು. ಇಲ್ಲಿ ಸೈನ್ಸ್ ಆನ್ ಸ್ಪಿಯರ್ ಅಂತ ಒಂದು ಶೋ ನಡೆಯುತ್ತೆ. ಇಲ್ಲೂ ಕೂಡ ನೀವು ಸೋಲಾರ್ ಸಿಸ್ಟಮ್ಗಳ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಸಾಕಷ್ಟು ಚೆನ್ನಾಗಿರುತ್ತೆ. ಗ್ಲೋಬಲ್ಲಿ ನೀವು ಸೋಲಾರ್ ಸಿಸ್ಟಮ್ ಅನ್ನ ಹಾಗೂ ಬ್ಲ್ಯಾಕ್ ಹೋಲ್ ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಾಕಷ್ಟು ಚೆನ್ನಾಗಿರುವಂತಹ ಇನ್ಫಾರ್ಮೇಟಿವ್ ಆಗಿರುವಂತಹ ಶೋ ಅಂತ ಹೇಳ್ಬೋದು, ಮಕ್ಕಳಿಗಾದ್ರೂ ಕೂಡ ಇವನ್ ಅಡಲ್ಟ್ಸ್ಗೆ. ಇವಾಗ ನೆಕ್ಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂತದ್ದು ಲೈಫ್ ಸೈನ್ಸ್ ಗ್ಯಾಲರಿ. ಇಲ್ಲಿ ಹ್ಯೂಮನ್ ಎನಾಟಮಿ, ಇವನ್ ಅನಿಮಲ್ಸ್, ಎವಲ್ಯೂಷನ್ ಅಂಡ್ ಜೆನೆಟಿಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ನೀವು ಪಡಿಬಹುದು. ನೆಕ್ಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂತದ್ದು ಇಂಡಿಯಾ ಇನ್ ಸ್ಪೇಸ್ ಅನ್ನೋ ಗ್ಯಾಲರಿ. ಇದು ಇಸ್ರೋ ಥೀಮ್ಡ್ ಗ್ಯಾಲರಿ ಆಗಿದ್ದು, ಇದು ಇಂಡಿಯಾದ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಅನ್ನ ಸ್ಪೇಸ್ ಅಂಡ್ ಸೈನ್ಸ್ ಟೆಕ್ನಾಲಜಿ ಏನಿತ್ತು ಅದನ್ನ ಶೋಕೇಸ್ ಮಾಡುತ್ತೆ. ಇಟ್ ಇನ್ಕ್ಲೂಡ್ಸ್ ಮಾಡೆಲ್ಸ್ ಆಫ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಸಚ್ ಆಸ್ SLV, PSLV and GSLV as well as 100-meter scale model of SLV-3 ರಾಕೆಟ್. ಮತ್ತೆ ಕೆಲವೊಂದಿಷ್ಟು ಕಂಟ್ರೋಲ್ ರೂಮ್ ಗಳನ್ನ ಕೂಡ ಡೆಮೋನ್ಸ್ಟ್ರೇಟ್ ಮಾಡಿರೋದನ್ನ ಕೂಡ ನೀವು ನೋಡಬಹುದು. ಪ್ರತಿಯೊಂದು ಸೈನ್ಸ್ ಥೀಮ್ಡ್ ಗ್ಯಾಲರಿ ಏನ್ ಮಾಡಿದ್ದಾರೆ, ಅಲ್ಲಿ ಕ್ವಿಜ್ ರೂಮ್ ಅಂತ ಇಟ್ಟಿದ್ದಾರೆ. ಕಿಡ್ಸ್ ಹಾಗೂ ಅಡಲ್ಟ್ಸ್ ಗಳು ಕೂಡ ಕ್ವಿಜ್ ತರ ಆಡ್ಬೋದು. ಒಂಥರ ಫನ್ ಕೂಡ ಆಗಿರುತ್ತೆ ಅಂಡ್ ಎಜುಕೇಶನ್ ಪರ್ಪಸ್ ಕೂಡ ಹೆಲ್ಪ್ ಆಗುತ್ತೆ. ನನ್ನ ಎಲ್ಲಾ ಬ್ಲಾಗ್ ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬಂದಿದ್ರೆ ಡೆಫಿನೆಟ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ನಾನು ಮ್ಯೂಸಿಯಂಗೆ ಹೋದಾಗ ನಾನು ಇಷ್ಟಪಡುವಂತದ್ದು ಗೇಜಿಂಗ್ ಮಿರರ್ ಅಥವಾ ಈ ಮಿಸ್ಟಿಕಲ್ ಮಿರರ್ ಅಂತ ಏನು ಕಾನ್ಸೆಪ್ಟ್ ಬರುತ್ತೆ ಅದನ್ನ ನಾನು ಇಷ್ಟಪಡ್ತೀನಿ. ಇಲ್ಲೂ ಕೂಡ ನೀವು ವರ್ಚುವಲ್ ಮಿರರ್, ಗೋಸ್ಟ್ ವಾಕ್, ಸಾಕಷ್ಟು ಬೇರೆ ಬೇರೆ ರೀತಿಯ ಮಿರರ್ ನ ನೋಡಬಹುದು, ಅಪ್ ಸೈಡ್ ಡೌನ್ ಎಲ್ಲ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಗೋಸ್ಟ್ ಮಿರರ್ ಅಂತ. ಒಂದ್ ಕಡೆ ಮಾತ್ರ ನಾವು ಕಾಣ್ತೀವಿ, ಉಳಿದಿರುವಂತ ಯಾವ ಮಿರರ್ ಕಾಣಲ್ಲ. ಇವಾಗ ನೆಕ್ಸ್ಟ್ ನೋಡ್ತಾ ಇರುವಂತದ್ದು ವ್ಯಾನಿಶಿಂಗ್ ಇಮೇಜ್ ಅಂತ, ಬಟ್ ನಾನೆಲ್ಲೂ ಕೂಡ ವ್ಯಾನಿಶ್ ಆದಂಗೆ ಕಾಣ್ತಾ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಫನ್ನಿ ಇಮೇಜ್ ಕ್ರಿಯೇಟ್ ಆಗೋ ತರ ಮಿರರ್ ಸಾಕಷ್ಟು ಚೆನ್ನಾಗಿದೆ. ಈ ತರ ಇಮೇಜ್ ನ ಮನೇಲಿರುವಂತಹ ಪಾತ್ರೆಗಳು ಅಥವಾ ಡ್ರಮ್ ತರ ಏನ್ ಇಟ್ಟಿರ್ತಾರೆ ಅದ್ರ ಮುಂದ್ಗಡೆ ಹೋದಾಗ್ಲೂ ಕೂಡ ನಿಮ್ಗೆ ಅದೇ ಫೀಲ್ ಅನ್ನ ಬರುತ್ತೆ. ಇದು ಅಪ್ ಸೈಡ್ ಡೌನ್ ಮಿರರ್, ಅಂದ್ರೆ ಅಪ್ ಸೈಡ್ ಡೌನ್ ಕಾಣುವಂಥದ್ದು ಚೆನ್ನಾಗಿದೆ, ಫನ್ ಆಗಿದೆ. ಅಂಡ್ ದಿಸ್ ಇಸ್ ಮಲ್ಟಿಪಲ್ ಮಿರರ್ ಇರತ್ತಲ್ವಾ, ಅದು ನೀವು ಕಳೆದೋಗ್ಬಿಡ್ತೀರಾ ಆ ಥರ ಅಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಇದು ಚೆನ್ನಾಗಿರುವಂಥದ್ದು. ದೆನ್ ಅದ ನಂತರ ಹೊರಗಡೆ ಬಂದ ತಕ್ಷಣ ನಿಮಗೆ
ಹೆಡ್ ಆನ್ ಪ್ಲೇಟರ್ ಅಂತ ಇದೆ. ಸೊ ಬ್ಯಾಕ್ ಸೈಡ್ ಇಂದ ಎಂಟ್ರಿ ಮಾಡೋದು, ಬಾಡಿ ಕಾಣಲ್ಲ, ಮಿರರ್ ಇರೋದ್ರಿಂದ ಎಲ್ಲಾನು ಕೂಡ ನಿಮ್ಗೆ ಜಸ್ಟ್ ತಲೆ ಅಷ್ಟೇ ಕಾಣೋ ತರ ಇದೆ. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ನೋಡ್ತಾ ಇರುವಂತದ್ದು ವಿಜುವಲೈಸಿಂಗ್ ಸೌಂಡ್ ಅಂತ. ಅಂದ್ರೆ ಸೌಂಡ್ ಅನ್ನುವಂಥದ್ದು ನಮಗೆ ಬರೀ ಕೇಳಿಸುತ್ತೆ, ಅದನ್ನ ನಾವು ನೋಡಕ್ಕಾಗಲ್ಲ. ಬಟ್ ಇಲ್ಲಿ ಇವ್ರು ಮಾಡಿರುವಂತಹ ಒಂದು ಎಕ್ಸ್ಪೆರಿಮೆಂಟ್ ಡೆಮೋನ್ಸ್ಟ್ರೇಷನ್ ಏನಿದೆ, ಇದರಿಂದ ನಿಮಗೆ ವೇವ್ಸ್ಗಳ ತರಂಗಗಳು ಅಂತ ಏನ ಫಾರ್ಮ್ ಆಗುತ್ತೆ ಅದನ್ನ ನೀವು ನೋಡಕ್ಕಾಗತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ತರಂಗಗಳು ಕಾಣ್ತಾ ಇರೋದನ್ನ ನೀವು ನೋಡ್ಬೋದು. ವೈಬ್ರೇಷನ್ಸ್ಗಳು ಫಾರ್ಮೇಷನ್ ಆಗೋದ್ರಿಂದ ಸೌಂಡ್ ಅನ್ನುವಂಥದ್ದು ನಮಗೆ ಕೇಳಿಸುತ್ತೆ. ಸೊ ಸೌಂಡ್ ಅನ್ನ ರಿಯಲ್ ಆಗಿ ನೋಡಕ್ ಆಗದಿದ್ರು ಕೂಡ ವೈಬ್ರೇಷನ್ ಫಾರ್ಮೇಷನ್ ಈ ಎಕ್ಸ್ಪೆರಿಮೆಂಟ್ ಇಂದ ನೋಡಬಹುದು. ಇಲ್ಲೂ ಕೂಡ ಕ್ವಿಜ್ ಸೆಂಟರ್ ಇದೆ. ಪ್ರತಿಯೊಂದು ಸೆಕ್ಷನ್ ಅಲ್ಲೂ ಕೂಡ ಕ್ವಿಜ್ ಸೆಂಟರ್ ಅನ್ನ ಇಟ್ಟಿದ್ದಾರೆ ಮಕ್ಕಳಿಗೋಸ್ಕರ ಫನ್ನು. ಇವಾಗ ನಾವು ಟೋಟಲ್ ಆಗಿ 4 ರಿಂದ 5 ಗ್ಯಾಲರಿನ ನೋಡಿದೀವಿ ಅಂತ ಅನ್ಕೊಂತೀನಿ. ಲೈಫ್ ಸೈನ್ಸ್, ಫಿಸಿಕಲ್ ಸೈನ್ಸ್, ಇಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್, ಟ್ರಾನ್ಸ್ಪೋರ್ಟ್, ದೆನ್ ಎನರ್ಜಿ ಗ್ಯಾಲರಿ ಅಂಡ್ ಇಸ್ರೋ ಥೀಮಿನ್ ಗ್ಯಾಲರಿನ ನೋಡಿದ್ವಿ. ಫೈನಲಿ ಬನ್ನಿ ಫ್ರೆಂಡ್ಸ್, ಇವಾಗ ಪ್ಲಾನೆಟೇರಿಯಂ ಏನ್ ಶೋ ಇದೆ ಅದು ಇವಾಗ ಟೈಮ್ ಸ್ಟಾರ್ಟ್ ಆಗುತ್ತೆ, ಅದನ್ನ ಕೂಡ ನೋಡೋಣ. ಸಾಕಷ್ಟು ರಶ್ ಕೂಡ ಆಗಿರುತ್ತೆ. ಯಾವುದೇ ರೀತಿಯ ಫೋಟೋಗ್ರಫಿ ಅಲೌಡ್ ಇಲ್ಲ, ಅದಕ್ಕೋಸ್ಕರ ನಾನು ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವಂಥ ಒಂದು ಇಮ್ಯಾಜಿನರಿ ವಿಡಿಯೋನ ಹಾಕಿದ್ದೀನಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ ನಾನು ಮೆನ್ಷನ್ ಮಾಡಿದಂತಹ ಸೈನ್ಸ್ ಪಾರ್ಕ್ ಇದು ಸಾಕಷ್ಟು ಚೆನ್ನಾಗಿರುವಂತಹ ಔಟ್ಡೋರ್ ಆಕ್ಟಿವಿಟಿ ಇದು. ಫೈನಲಿ ನಾವು ನೋಡಕ್ ಉಳಿದಿರುವಂಥದ್ದು ಎವಲ್ಯೂಷನ್ ಪಾರ್ಕು. ಸೊ ಇದು ಒಳ್ಳೆಯ ಥೀಮ್ ಪಾರ್ಕು. ಇಲ್ಲಿ ಸಾಕಷ್ಟು ಅನಿಮಲ್ಸ್ಗಳನ್ನು, ಎವಲ್ಯೂಷನ್ಸ್ ಆಫ್ ಜನರೇಷನ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಅನ್ನು ಕೂಡ ನೋಡ್ಬೋದು. ಈವನ್ ಡೈನೋಸರ್ಸ್ಗಳನ್ನು ಕೂಡ ನೀವು ಸ್ಪಾಟನ್ನು ಮಾಡ್ಬೋದು. ಸಾಕಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಸುಮ್ಮನೆ ಸ್ಟ್ಯಾಚ್ಯೂ ಥರ ಇಟ್ಟಿಲ್ಲ. ಅಲಾಂಗ್ ವಿತ್ ದಟ್ ಇನ್ಫಾರ್ಮೇಷನ್ ಕೂಡ ಇದೆ. ಮಕ್ಕಳಿಗೆ ಸಾಕಷ್ಟು ಚೆನ್ನಾಗಿರುತ್ತೆ. ಈವನ್ ಅಡಲ್ಟ್ಸ್ಗೂ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಮ್ಮ ಬೆಂಗಳೂರಲ್ಲೂ ಕೂಡ ಜವಾಹರ್ಲಾಲ್ ನೆಹರು ಪ್ಲಾನೆಟೇರಿಯಂ ಅಂತ ಇದೆ. ಅದು ಕೂಡ ಸಾಕಷ್ಟು ಚೆನ್ನಾಗಿದೆ. ಸೈನ್ಸು ಎಜುಕೇಷನ್ ಸೆಂಟರ್ಸ್ ಥರ. ನಮ್ಮಲ್ಲಿ ಸ್ಕೈ ಥಿಯೇಟರು, ಸೈನ್ಸ್ ಪಾರ್ಕು, ಎಕ್ಸಿಬಿಷನ್ ಹಾಲು ಸಾಕಷ್ಟಿದೆ. ಆ್ಯಂಡ್ ಟೆಲಿಸ್ಕೋಪು, ಅಸ್ಟ್ರೋನಾಮಿ ಪ್ರೋಗ್ರಾಮ್ಸ್ಗಳು ಜಾಸ್ತಿ ನಡೆಯುತ್ತೆ. ಯು ಕ್ಯಾನ್ ಸಿ ದ ಸ್ಟಾರ್ಸ್ ಆ್ಯಂಡ್ ಆಲ್. ಸಂಡೇ ಎವ್ರಿ ಮಂತು ನೋ ಯುವರ್ ಸ್ಟಾರ್ ಅಂತ ಪ್ರೋಗ್ರಾಮ್ ಕೂಡ ಕಂಡಕ್ಟನ್ನು ಮಾಡ್ತಾರೆ. ಎಜುಕೇಷನ್ ಪರ್ಪಸ್ ಕೂಡ ಸಾಕಷ್ಟು ಚೆನ್ನಾಗಿದೆ. ಅದೇ ಥರ ಚೆನ್ನೈ ನೀವು ವಿಸಿಟ್ ಮಾಡ್ತಾ ಇದ್ರು ಕೂಡ ಇಲ್ಲೂ ಕೂಡ ನೀವು ಅಂಥದ್ದೊಂದು ಸೆಂಟರನ್ನು ನೀವು ನೋಡ್ಬೋದು. ಒಂದು ವೇಳೆ ಟ್ರಾವೆಲ್ ಮಾಡ್ತಾ ಇದ್ರೆ ಅಥವಾ ನೀವು ಹಾಲಿಡೇಸ್ಗಂತ ನಿಮ್ಮ ಮಕ್ಕಳ ಜೊತೆಗೆ ಬಂದಿದ್ರೆ ಡೆಫಿನೆಟ್ಲಿ ಈ ಸೆಂಟರ್ನ ವಿಸಿಟ್ ಮಾಡೋದು. ಬ್ಲೆಂಡೆಡ್ ಎಕ್ಸ್ಪೀರಿಯನ್ಸ್ ಆಫ್ ಅಸ್ಟ್ರೋನಾಮಿ ಅಲಾಂಗ್ ವಿತ್ ದ ಜನರಲ್ ಸೈನ್ಸ್ ಥ್ರೂ ಇಟ್ಸ್ ಗ್ಯಾಲರಿ ಆ್ಯಂಡ್ ಅಮೇಜಿಂಗ್ ಸೈನ್ಸ್ ಪಾರ್ಕ್ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಎಂಡ್ ಮಾಡೋಣ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಐ ಹೋಪ್ ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್.